ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ತಿಂಗಳಲ್ಲಿ ಸ್ನೇಹಿತರೆ ತುಲಾ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ನೀಡಲಿರುವಂತಹ ತಿಂಗಳು ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬುದ್ಧ ಪೂರ್ಣಿಮೆ ಮುಗಿದ ನಂತರ ಸಾಕಷ್ಟು ಬದಲಾವಣೆ, ಅಂದರೆ ಮೇ 1 ಮುಗಿದ ನಂತರ 1ನೇ ತಾರೀಕು ಮುಗಿದ ನಂತರ ಸಾಕಷ್ಟು ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು. ಏನೆಲ್ಲ ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ತುಲಾರಾಶಿಯವರು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ತುಲಾರಾಶಿಯವರಿಗೆ ಮಾಸಿಕ ಭವಿಷ್ಯ ಮೇ 2026ರಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಅದೃಷ್ಟ ಮತ್ತು ದೈವಾನುಗ್ರಹ ಅಂತಲೇ ಹೇಳಬಹುದು. ಮೇ 14ರಂದು ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಭಾಗ್ಯದ ಸ್ಥಾನಕ್ಕೆ 9ನೇ ಮನೆಗೆ ಹೋಗುವುದರಿಂದ ನಿಮ್ಮ ಆಲೋಚನೆಗಳು ಉನ್ನತವಾಗಿರುತ್ತವೆ ಸ್ನೇಹಿತರೆ. ಕೆಲಸಗಳಲ್ಲಿ ಅದೃಷ್ಟ ಒಲಿದು ಬಂದು ಸುಲಭವಾಗಿ ವಿಜಯಗಳನ್ನು ಸಾಧಿಸುತ್ತೀರಿ. ವ್ಯಾಪಾರದಲ್ಲಿ ವೇಗ, ಅಂದರೆ ಮೇ 11ರಂದು ಸಪ್ತಮಾಧಿಪತಿಯಾದ ಕುಜನು ಸ್ವಕ್ಷೇತ್ರವಾದಂತಹ 7ನೇ ಮನೆಗೆ ಪ್ರವೇಶಿಸುವುದು ವ್ಯಾಪಾರಸ್ಥರಿಗೆ ದೊಡ್ಡ ಲಾಭಗಳನ್ನು, ಧೈರ್ಯವನ್ನು ನೀಡುತ್ತದೆ. ಆದರೆ ವೈವಾಹಿಕ ಸಾಮಂತ್ಯ ಅಂತಂದರೆ ಸ್ನೇಹಿತರೆ, ವೈವಾಹಿಕ ಸಂಬಂಧದಲ್ಲಿ ಬಾಂಧವ್ಯದಲ್ಲಿ ಈಗೋ ಬರದಂತೆ ನೋಡ್ಕೊಳ್ಬೇಕು. ಇನ್ನು ಅಷ್ಟಮ ಸ್ಥಾನದಲ್ಲಿ ಬದಲಾವಣೆಗಳು. ಮೇ 15ರಿಂದ 8ನೇ ಮನೆಯಲ್ಲಿ ಸೂರ್ಯ ಬುಧರ ಸಂಚಾರವು ಆಕಸ್ಮಿಕ ಧನಲಾಭಗಳನ್ನು ಅಥವಾ ಊಹಿಸದ ಬದಲಾವಣೆಗಳನ್ನು ತರುತ್ತದೆ. ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಅಂತಲೇ ಹೇಳಬಹುದು ತುಲಾರಾಶಿಯವರಿಗೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ ಅನ್ನೋದನ್ನ ನೋಡೋದಾದರೆ, ತುಲಾರಾಶಿಯವರಿಗೆ ಮೇ 2026ರ ಮಾಸವು ಭಾಗ್ಯೋದಯವನ್ನು, ಅದೇ ಸಮಯದಲ್ಲಿ ಕೆಲವು ಆಕಸ್ಮಿಕ ಬದಲಾವಣೆಗಳನ್ನು ಏಕಕಾಲದಲ್ಲಿ ನೀಡಲಿದೆ. ಯೋಗಕಾರಕನಾದಂತಹ ಶನಿ 6ನೇ ಮನೆಯಲ್ಲಿ, ಅಂದರೆ ರೋಗ ಶತ್ರುಸ್ಥಾನ ಅಂತಲೇ ಹೇಳಬಹುದು, ಸ್ಥಿರವಾಗಿದ್ದುಕೊಂಡು ನಿಮ್ಮ ಶತ್ರುಗಳ ಸಂಚುಗಳನ್ನು ವಿಫಲಗೊಳಿಸುತ್ತಿದ್ದಾನೆ. ಆದರೆ ಈ ತಿಂಗಳ ಗ್ರಹ ಬದಲಾವಣೆಗಳು ನಿಮ್ಮ ವ್ಯಾಪಾರ ಮತ್ತು ಭಾಗ್ಯದ ಸ್ಥಾನಗಳನ್ನು ಬಲಪಡಿಸುತ್ತಿವೆ. ಮೇ 11ರಂದು ದ್ವಿತೀಯ ಸಪ್ತಮಾಧಿಪತಿಯಾದ ಕುಜನು 7ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಹೊಂದುವುದು ಮತ್ತು ಮೇ 14ರಂದು ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು ಭಾಗ್ಯದ ಸ್ಥಾನವಾದ 9ನೇ ಮನೆ, ಅಂದರೆ ಮಿಥುನಕ್ಕೆ ಪ್ರವೇಶಿಸುವುದು ನಿಮಗೆ ಸಮಾಜದಲ್ಲಿ ದೊಡ್ಡ ಕೀರ್ತಿಯನ್ನು, ಹಣವನ್ನು ತಂದುಕೊಡುತ್ತದೆ. ಮೇ 15ರ ನಂತರ ಅಷ್ಟಮ ಸ್ಥಾನದ ಪ್ರಭಾವದಿಂದ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವ ಗ್ರಹಗಳು ಯಾವ ಪ್ರಭಾವವನ್ನು ಬೀರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಮತ್ತು ಅವುಗಳ ಪ್ರಭಾವಗಳು ಹೇಗಿರಲಿದೆ ಅಂದರೆ, ಮೊದಲನೇದಾಗಿ ಶುಕ್ರ 1 ಮತ್ತು 8ನೇ ಮನೆಯ ಅಧಿಪತಿಯಾಗಿರುವ ಲಗ್ನಾಧಿಪತಿಯಾದ ಶುಕ್ರ 8ನೇ ಮನೆಯಿಂದ 9ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತಿದೆ. ಮೇ 14ರವರೆಗೆ 8ರಲ್ಲೇ ಆರೋಗ್ಯದ ಬಗ್ಗೆ ಎಚ್ಚರಿಕೆ ನೀಡಲಿದೆ. ಮೇ 14ರಿಂದ 9ರಲ್ಲಿ ಅದೃಷ್ಟ ಅಂತಲೇ ಹೇಳಬಹುದು. ತೀರ್ಥಯಾತ್ರೆಗಳು, ತಂದೆಯ ಬೆಂಬಲ ನಿಮಗೆ ಸಿಗಲಿದೆ ಸ್ನೇಹಿತರೆ. ಇನ್ನು ಕುಜ 2 ಮತ್ತು 7ನೇ ಮನೆಯ ಅಧಿಪತಿಯಾಗಿರುವ ಕುಜ 7ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಮೇ 11ರಿಂದ ಸಂಚರಿಸುತ್ತಿದೆ. ಸಪ್ತಮ ಕುಜ ವ್ಯಾಪಾರ ವೃದ್ಧಿ, ಧೈರ್ಯ, ಆದರೆ ಪಾಲುದಾರರೊಂದಿಗೆ ಈಗೋ ಘರ್ಷಣೆಗಳು ಹೆಚ್ಚಾಗಬಹುದು. ಇನ್ನು ಸೂರ್ಯ 11ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯ 7ನೇ ಮನೆಯ ನಂತರ 8ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತಿದೆ. ಮೇ 14ರವರೆಗೆ 7ರಲ್ಲಿ ಉಚ್ಚ, ಅಂದರೆ ಭಾರಿ ಲಾಭಗಳು. ಮೇ 15ರಿಂದ 8ರಲ್ಲಿ ಆಕಸ್ಮಿಕ ಬದಲಾವಣೆಗಳು, ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ ಅಂತಲೇ ಹೇಳಬಹುದು.
ಇನ್ನು ಬುಧ 9 ಮತ್ತು 12ನೇ ಮನೆಯ ಅಧಿಪತಿಯಾಗಿರುವ ಬುಧ 8ನೇ ಮನೆಯಿಂದ ಮತ್ತು 9ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತಿದೆ. ಮೇ 15ರಿಂದ 8ರಲ್ಲಿ ಸೂರ್ಯನೊಂದಿಗೆ ಸಂಯೋಗ. ರಿಸರ್ಚ್ ಕ್ಷೇತ್ರದಲ್ಲಿರುವವರಿಗೆ ಭಾರಿ ಲಾಭ. ಮೇ 29ರಂದು 9ನೇ ಮನೆಗೆ ಸಂಚರಿಸಲಿದೆ. ಇನ್ನು ಶನಿ 4 ಮತ್ತು 5ನೇ ಮನೆಯ ಅಧಿಪತಿಯಾಗಿರುವಂತಹ ಯೋಗಕಾರಕ ಶನಿ 6ನೇ ಮನೆಯಲ್ಲಿ ಮೀನದಲ್ಲಿ ಯಥಾಸ್ಥಿತಿ ಸಂಚರಿಸುತ್ತಿದೆ. ಶತ್ರುಗಳ ಮೇಲೆ ಜಯ, ಉದ್ಯೋಗದಲ್ಲಿ ಸ್ಥಿರತೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಲೇ ಹೇಳಬಹುದು. ಇನ್ನು ಗುರು 3 ಮತ್ತು 6ನೇ ಮನೆಯ ಅಧಿಪತಿಯಾಗಿರುವ ಗುರು 6ನೇ ಮನೆಯಲ್ಲಿ ಮಿಥುನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತಿದೆ. ದೂರ ಪ್ರಯಾಣಗಳು ಲಾಭ ತರುತ್ತವೆ. ಆಧ್ಯಾತ್ಮಿಕ ಗುರುಗಳ ಆಶೀರ್ವಾದ ಲಭಿಸಲಿದೆ ಅಂತಲೇ ಹೇಳಬಹುದು. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ 6ನೇ ಮನೆಯಲ್ಲಿ ಯೋಗಕಾರಕ ಶನಿ ಇರುವುದರಿಂದ ಕಚೇರಿಯಲ್ಲಿ ನಿಮ್ಮ ಸಾಮರ್ಥ್ಯ ಎಂದೆಂದು ತೋರಿಸುವ ಸಮಯವಿದು ಸ್ನೇಹಿತರೆ. ತಿಂಗಳ ಪ್ರಥಮಾರ್ಧದಲ್ಲಿ ಲಾಭಾಧಿಪತಿಯಾದಂತಹ ಸೂರ್ಯನು 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು ಮತ್ತು ಅದು ನೇರವಾಗಿ ಲಗ್ನವನ್ನು ನೋಡುವುದರಿಂದ ಕಚೇರಿಯಲ್ಲಿ ನಿಮ್ಮ ನಾಯಕತ್ವ ಗುಣಗಳಿಗೆ ಉತ್ತಮ ಮನ್ನಣೆ ದೊರೆಯುತ್ತದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಗಳನ್ನು ಪಾಲಿಸುತ್ತಾರೆ ಅಂತಲೇ ಹೇಳಬಹುದು. ಆದರೆ ಮೇ 15ರ ನಂತರ ಸೂರ್ಯ ಮತ್ತು ಬುಧ 8ನೇ ಸ್ಥಾನವಾದಂತಹ ವೃಷಭ ರಾಶಿಗೆ ಪ್ರವೇಶಿಸುವುದರಿಂದ ವೃತ್ತಿ ಜೀವನದಲ್ಲಿ ಕೆಲವು ಆಕಸ್ಮಿಕ ಬದಲಾವಣೆಗಳು ಸಂಭವಿಸಬಹುದು. ಊಹಿಸದ ವರ್ಗಾವಣೆಗಳು ಅಥವಾ ವಿಭಾಗಗಳ ಬದಲಾವಣೆ ಆಗಬಹುದು. ಮೇಲಧಿಕಾರಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯದೇ ಇರುವುದು ಬಹಳ ಮುಖ್ಯ. IT ಮತ್ತು ರಿಸರ್ಚ್ ವಿಭಾಗಗಳಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ 8ನೇ ಮನೆಯಲ್ಲಿ ಬುಧನಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ ಹೊಸ ಪ್ರಾಜೆಕ್ಟ್ಗಳನ್ನು ತಂದುಕೊಡುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ನಿಮ್ಮ ಕೆರಿಯರಲ್ಲಿ ಅಂದರೆ ತುಲಾ ರಾಶಿಯವರ ಕೆರಿಯರಲ್ಲಿ ಮೇ 1ರ ನಂತರ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವ್ಯಾಪಾರ, ಸ್ವಯಂ ಉದ್ಯೋಗ, ಪಾಲುದಾರಿಕೆಯ ಬಗ್ಗೆ ಹೇಳೋದಾದರೆ, ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ ಅಂದರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಲಾಭದ ಬೆಳೆಯನ್ನು ನೀಡುತ್ತದೆ. ಮೇ 11ರಂದು ವ್ಯಾಪಾರ ಸ್ಥಾನಾಧಿಪತಿಯಾದಂತಹ ಕುಜನು ಸ್ನೇಹಿತರೆ 7ನೇ ಮನೆಯಲ್ಲಿ ಅಂದರೆ ಮೇಷಕ್ಕೆ ನಕ್ಷತ್ರಕ್ಕೆ ಪ್ರವೇಶಿಸುವುದು ವ್ಯಾಪಾರ ವೃದ್ಧಿಗೆ ಅತ್ಯಂತ ಅನುಕೂಲಕರ. ನಿಮ್ಮ ನಿರ್ಧಾರಗಳಲ್ಲಿ ವೇಗ, ಧೈರ್ಯ ತೋರುತ್ತೀರಿ. ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ನಿಲ್ಲಲಾರರು. ಮೇ 14ರವರೆಗೆ ವ್ಯಾಪಾರದ ಸ್ಥಾನದಲ್ಲಿ ಉಚ್ಚ ಸೂರ್ಯನ ಪ್ರಭಾವದಿಂದ ದೊಡ್ಡ ಸಂಸ್ಥೆಗಳೊಂದಿಗೆ ಅಥವಾ ಸರ್ಕಾರದೊಂದಿಗೆ ಮಾಡುವಂಥ ವ್ಯವಹಾರಗಳು ಅತ್ಯಧಿಕ ಲಾಭಗಳನ್ನು ನೀಡುತ್ತವೆ. ಪಾಲುದಾರಿಕೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳು ಬಂದರೂ ಕೂಡ ಸ್ನೇಹಿತರೆ ಸ್ವಕ್ಷೇತ್ರ ಕುಜನ ಪ್ರಭಾವದಿಂದಾಗಿ ತುಲಾರಾಶಿಯವರಿಗೆ ಪಾಲುದಾರರ ಮೇಲೆ ಅಧಿಕಾರ ಚಲಾಯಿಸಬೇಕೆಂಬ ನಿಮ್ಮ ಆಲೋಚನೆಗಳು ಭಿನ್ನಾಭಿಪ್ರಾಯಗಳಿಗೆ ದಾರಿಯಾಗುತ್ತವೆ. ನಿರ್ಧಾರಗಳನ್ನು ಒಟ್ಟಾಗಿ ತೆಗೆದುಕೊಳ್ಳುವುದು ಒಳ್ಳೆಯದು. ಹಾಗಾಗಿ ನಿಮ್ಮ ಬಿಸ್ನೆಸ್ಸಲ್ಲಿ ಯಾವುದರ ಬಗ್ಗೆ ತುಲಾರಾಶಿಯವರು ಎಚ್ಚರಿಕೆ ವಹಿಸಬೇಕು, ಯಾವ ದಿನಾಂಕದಂದು ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಹೇಳೋದಾದರೆ ಆರ್ಥಿಕ ಸ್ಥಿತಿ ಅಂದರೆ ಧನಲಾಭದ ಬಗ್ಗೆ ಹೇಳೋದಾದರೆ, ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ತುಲಾರಾಶಿಯವರನ್ನ ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಈ ತಿಂಗಳು ತೃಪ್ತಿದಾಯಕವಾಗಿರುತ್ತದೆ. ಧನಾಧಿಪತಿಯಾದಂತಹ ಕುಜನು 7ನೇ ಮನೆಯಲ್ಲಿ ಬಲವಾದ ಸ್ಥಿತಿಯಲ್ಲಿರುವುದರಿಂದ ದೈನಂದಿನ ಆದಾಯ ಅದ್ಭುತವಾಗಿರುತ್ತದೆ. ವ್ಯಾಪಾರದ ಮೂಲಕ ಹಣದ ಹರಿವು ಕೂಡ ಹೆಚ್ಚಾಗುತ್ತದೆ. ಇನ್ನು ಮೇ 15ರಿಂದ 11ನೇ ಅಧಿಪತಿಯಾದ ಲಾಭಾಧಿಪತಿಯಾದ ಸೂರ್ಯ ಮತ್ತು 9ನೇ ಅಧಿಪತಿಯಾದ ಭಾಗ್ಯಾಧಿಪತಿಯಾದ ಬುಧ ಅಷ್ಟಮ ಸ್ಥಾನದಲ್ಲಿ 8ನೇ ಮನೆಯಿಂದ ಸೇರುವುದು ಒಂದು ರೀತಿಯ ಆಕಸ್ಮಿಕ ಧನಯೋಗವನ್ನು ನೀಡುತ್ತದೆ ಸ್ನೇಹಿತರೆ. ನಿಮಗೆ
ಹಳೆಯ ಬಾಕಿಗಳು ಊಹಿಸದ ರೀತಿಯಲ್ಲಿ ವಸೂಲಿಯಾಗುತ್ತವೆ ಅಂತಲೇ ಹೇಳಬಹುದು. ಇನ್ಸುರೆನ್ಸ್ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಹಣ ದೊರೆಯುತ್ತದೆ. ಮನೆಗೆ ಬೇಕಾಗಿರುವಂತಹ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ. ಇನ್ನು ಮೇ 14ರ ನಂತರ ಲಗ್ನಾಧಿಪತಿಯಾದ ಶುಕ್ರನು ಭಾಗ್ಯದ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಉಳಿತಾಯ ಯೋಜನೆಗಳು ಯಶಸ್ವಿಯಾಗುತ್ತವೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ, ತುಲಾ ರಾಶಿಯವರು ಹುಣ್ಣಿಮೆ ಮುಗಿದ ನಂತರ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ತಿಂಗಳ ಪ್ರಥಮಾರ್ಧದಲ್ಲಿ 7ನೇ ಮನೆಯಲ್ಲಿ ಸ್ನೇಹಿತರೆ ಉಚ್ಚ ಸೂರ್ಯನ ದೃಷ್ಟಿ ಲಗ್ನದ ಮೇಲೆ ಬೀಳುವುದರಿಂದ ನಿಮ್ಮಲ್ಲಿ ಉತ್ಸಾಹ ಮತ್ತು ಉಷ್ಣ ಅಂದರೆ ಪಿತ್ತ ಕೂಡ ಹೆಚ್ಚಾಗಿರುತ್ತದೆ. ಮೇ 15ರ ನಂತರ ಸೂರ್ಯ ಮತ್ತು ಬುಧ 8ನೇ ಮನೆಗೆ ಪ್ರವೇಶಿಸುವುದರಿಂದ ಆರೋಗ್ಯದ ವಿಚಾರದಲ್ಲಿ ಕೆಲವು ಜಾಗೃತೆಗಳನ್ನು ವಹಿಸಬೇಕು. ಅಷ್ಟಮದಲ್ಲಿ ಸೂರ್ಯನಿಂದ ಕಣ್ಣುರಿ, ಆಯಾಸ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಉಷ್ಣ ಸಮಸ್ಯೆಗಳು ಉದ್ಭವಿಸಬಹುದು ಸ್ನೇಹಿತರೆ. ಆದರೆ ಮೇ 14ರಂದು ಲಗ್ನಾಧಿಪತಿಯಾದ ಶುಕ್ರನು ಅತ್ಯಂತ ಶುಭದಾಯಕವಾದಂತಹ 9ನೇ ಮನೆಗೆ ಹೋಗುವುದು ನಿಮಗೆ ಬಲವಾದ ಶ್ರೀರಾಮ ರಕ್ಷೆ ಸಿಗಲಿದೆ. ಈ ಗ್ರಹ ಸ್ಥಿತಿ ಅನಾರೋಗ್ಯಗಳನ್ನು ಬೇಗ ಗುಣಪಡಿಸುತ್ತದೆ ಮತ್ತು ನಿಮ್ಮ ಆಯುಸ್ಸನ್ನು ಕಾಪಾಡುತ್ತದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದನ್ನು ಮರೆಯಬೇಡಿ, ಇದರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು. ಹಾಗಾಗಿ ಸರಿಯಾದ ಸಮಯಕ್ಕೆ ಕೂತು ಊಟವನ್ನು ಮಾಡಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಯಾವುದೇ ಕಾಯಿಲೆಗಳು ಕಂಡು ಬಂದಿದ್ದಲ್ಲಿ ತಕ್ಷಣ ಅದನ್ನು ಬಗೆಹರಿಸಿಕೊಳ್ಳುವ ಮುಂಚೆ ಸ್ನೇಹಿತರೆ ವೈದ್ಯರನ್ನು ಭೇಟಿ ಮಾಡಿ ಸ್ನೇಹಿತರೆ. ಕೊಡುವಂತಹ ಸಲಹೆಗಳನ್ನು ಫಾಲೋ ಮಾಡಿ. ಮನೆಯಲ್ಲೂ ಕೂಡ ಸ್ನೇಹಿತರೆ ನಿಮ್ಮ ಊಟದ ಪದ್ಧತಿಯನ್ನು ಸರಿಪಡಿಸಿಕೊಂಡು ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಅಂತ ಹೇಳ್ತಾ, ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರನ್ನ ನೋಡ್ತಾ ಹೋಗೋಣ. ವೈವಾಹಿಕ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಎಚ್ಚರಿಕೆ ಅಗತ್ಯ. ಮೇ 11ರಂದು ಸಪ್ತಮ ಸ್ಥಾನದಲ್ಲಿ ಅಂದರೆ 7ನೇ ಮನೆಯಲ್ಲಿ ಕುಜನು ಸ್ವಕ್ಷೇತ್ರದಲ್ಲಿ ಹೊಂದುವುದರಿಂದ ಜೀವನ ಸಂಗಾತಿಯ ವರ್ತನೆಯಲ್ಲಿ ಪ್ರಾಬಲ್ಯವಾದ ಪ್ರವೃತ್ತಿ, ಸ್ವಲ್ಪ ಕೋಪ ಕಂಡುಬರುತ್ತದೆ. ಸಣ್ಣ ವಿಷಯಗಳಿಗೆ ವಾದ ವಿವಾದಗಳು ಹೆಚ್ಚಾಗುವಂತಹ ಅಪಾಯವಿದೆ. ನಿಮ್ಮ ಕೋಪವನ್ನು ಅಂಕೆಯಲ್ಲಿಟ್ಟುಕೊಂಡು ತಾಳ್ಮೆ ವಹಿಸಿದರೆ ಬಾಂಧವ್ಯ ಬಲವಾಗಿರುತ್ತದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ. ಇನ್ನು ಮೇ 14ರ ನಂತರ ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು ಭಾಗ್ಯದ ಸ್ಥಾನದಲ್ಲಿ 9ನೇ ಮನೆಯಲ್ಲಿ ಗುರುವಿನೊಂದಿಗೆ ಸೇರುವುದರಿಂದ ಕುಟುಂಬದಲ್ಲಿ ಸಂತೋಷ ಮರಳಿ ಬರುತ್ತದೆ. ತಂದೆಯೊಂದಿಗಿನ ಬಾಂಧವ್ಯ ಸುಧಾರಿಸುತ್ತದೆ, ಅವರ ಆರೋಗ್ಯ ಉತ್ತಮಗೊಳ್ಳುತ್ತವೆ. ಕುಟುಂಬ ಸದಸ್ಯರೊಂದಿಗೆ ಸೇರಿ ಯಾವುದಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗುವಂತಹ ಯೋಜನೆ ರೂಪಿಸಲಿದ್ದೀರಿ. ತುಲಾರಾಶಿಯವರಿಗೆ ಯಾರಿಗೆ ಇನ್ನೂ ಮದುವೆಯಾಗಿಲ್ಲ ಅಂಥವರಿಗೆ ಮದುವೆ ಪ್ರಸ್ತಾಪಗಳು ಬರಲಿದೆ ಅಂತಲೇ ಹೇಳಬಹುದು. ಒಳ್ಳೆಯ ಸಂಗಾತಿ ನಿಮಗೆ ಸಿಗಲಿದ್ದಾರೆ ಸ್ನೇಹಿತರೆ. ಇನ್ನು ಇರುವಂತಹ ಸಂಗಾತಿ ಅಂದರೆ ಸ್ನೇಹಿತರೆ ಯಾರೆಲ್ಲ ಮದುವೆಯಾಗಿದ್ದೀರಾ ಅಂಥವರು ಸಣ್ಣ ಪುಟ್ಟ ವಿಚಾರಕ್ಕೆ ಸ್ನೇಹಿತರೆ ನಿಮ್ಮ ಸಂಗಾತಿಯ ನಡುವೆ ಮನಸ್ತಾಪಗಳು, ಕೋಪಗಳು, ಜಗಳಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ಸಣ್ಣ ಜಗಳಗಳಿಂದ ಬಿರುಕು ಮೂಡುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಹಾಗಾಗಿ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಆದಷ್ಟು ಹಿರಿಯರನ್ನು ಕೂರಿಸಿ ಬಗೆಹರಿಸಿಕೊಳ್ಳಿ ನಿಮ್ಮ ಕೋಪ ತಾಪವನ್ನೆಲ್ಲ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ವಿದ್ಯಾಭ್ಯಾಸದಲ್ಲಿ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರು ಅಂತ ನೋಡ್ತಾ ಹೋಗೋಣ. ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಮೇ 1ರ ನಂತರ ಅಂದರೆ ಹುಣ್ಣಿಮೆ ಮುಗಿದ ನಂತರ ಪಂಚಮಾಧಿಪತಿಯಾದ ವಿದ್ಯಾಸ್ಥಾನದಲ್ಲಿ ಶನಿ 6ನೇ ಮನೆಯಲ್ಲಿ ಇರುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವವರಿಗೆ ಅದ್ಭುತವಾದ ಯಶಸ್ಸನ್ನು ನೀಡುತ್ತದೆ. ಕಷ್ಟಪಟ್ಟು ಓದಿದವರಿಗೆ ಸರ್ಕಾರಿ ಉದ್ಯೋಗಗಳು ಸಿಗುವಂಥ ಅವಕಾಶಗಳು ಕೂಡ ಹೇರಳವಾಗಿದೆ. ಮೇ 14ರ ನಂತರ 9ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಅಂದರೆ ವಿದ್ಯಾಸ್ಥಾನದಲ್ಲಿ ಲಗ್ನಾಧಿಪತಿಯಾದ ಶುಕ್ರನು ಗುರುವಿನೊಂದಿಗೆ ಸೇರುವುದರಿಂದ ಸ್ನೇಹಿತರೆ ನಿಮ್ಮ ಅಂತಂದರೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಸ್ನೇಹಿತರೆ ಅಡ್ಮಿಷನ್ ಬಯಸುವವರಿಗೆ ಸುಲಭವಾಗಿ ಅವಕಾಶಗಳು ಲಭಿಸುತ್ತವೆ. ಫೈನ್ ಆರ್ಟ್ಸ್ ಅಥವಾ ಡಿಸೈನಿಂಗ್ ವಿದ್ಯಾರ್ಥಿಗಳು ಇದು ಸುವರ್ಣ ಕಾಲ ಅಂತಲೇ ಹೇಳ್ಬೋದು. ಇಂಜಿನಿಯರಿಂಗ್, ಮಾಸ್ಟರ್ ಡಿಗ್ರಿಯನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ
ಸುವರ್ಣ ಕಾಲವಾಗಿರುತ್ತದೆ ಸ್ನೇಹಿತರೆ. ಅಡ್ಮಿಷನ್ ಬೇಗ ಸಿಗಲಿದೆ ಅಂತಲೇ ಹೇಳಬಹುದು. ಜೊತೆಗೆ ಸಾಮಾನ್ಯ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದಲ್ಲಿ ಮಾತ್ರ ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವಿದ್ಯಾರ್ಥಿಗಳು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ತುಲಾರಾಶಿಯವರು ಅನುಸರಿಸಿ. ಮೇ 2026ಕ್ಕೆ ಸ್ನೇಹಿತರೆ ಜ್ಯೋತಿಷ್ಯದ ಪರಿಹಾರಗಳು: ಸಪ್ತಮ ಸ್ಥಾನದಲ್ಲಿ ಕುಜನಿಂದ ಬರುವ ವೈವಾಹಿಕ ವಿವಾದಗಳನ್ನು ನಿವಾರಿಸಿಕೊಂಡು 8ನೇ ಮನೆಯಲ್ಲಿರುವ ಗ್ರಹಗಳಿಂದ ಬರುವ ಆರೋಗ್ಯದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ಫಾಲೋ ಮಾಡಿ. ಮೊದಲನೇದಾಗಿ ಸೂರ್ಯ ನಮಸ್ಕಾರಗಳು. ಮೇ 15ರಿಂದ ಅಷ್ಟಮ ಸ್ಥಾನದಲ್ಲಿ ಸೂರ್ಯನು ಅನಾರೋಗ್ಯಗಳನ್ನು ನೀಡಿದಂತೆ ಇರಲು ಸ್ನೇಹಿತರೆ ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಓದುತ್ತಾ ಸೂರ್ಯ ಭಗವಾನಿಗೆ ಸ್ನೇಹಿತರೆ ಅಗ್ರವನ್ನು ಅರ್ಪಿಸಿ, ಅಂದರೆ ನೀರನ್ನು ಅರ್ಪಿಸುವುದು ಸೂಕ್ತ. ಇನ್ನು ಶ್ರೀ ಮಹಾಲಕ್ಷ್ಮಿ ಆರಾಧನೆ. ಲಗ್ನಾಧಿಪತಿಯಾದ ಶುಕ್ರನ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಲು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಿ. ಇದು ನಿಮ್ಮ ಅದೃಷ್ಟವನ್ನು ಮತ್ತು ಆರ್ಥಿಕ ಬಲವನ್ನು ದ್ವಿಗುಣಗೊಳಿಸುತ್ತದೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ, ಅಂದರೆ ಸಪ್ತಮ ಕುಜನ ಕೋಪವನ್ನು ಮತ್ತು ಈಗೋವನ್ನು ಕಡಿಮೆ ಮಾಡಿ ವೈವಾಹಿಕ ಬಾಂಧವ್ಯವನ್ನು ಸ್ನೇಹಿತರೆ ಬಲಪಡಿಸಲು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶಿಸಿ ಕೆಂಪು ಹೂಗಳಿಂದ ಪೂಜೆಯನ್ನು ಮಾಡಿ. ಆದಷ್ಟು ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ತುಲಾರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸ್ನೇಹಿತರೆ, ಕಮೆಂಟ್ ಬಾಕ್ಸಲ್ಲಿ ಓಂ ಸೂರ್ಯದೇವರಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮಹಾಲಕ್ಷ್ಮಿಯ ಅನುಗ್ರಹದಿಂದ, ಸೂರ್ಯದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಂಡು ಸುಖ ಸಂಪತ್ತು ಹೆಚ್ಚಳವಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಎಂಡ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.